ಕಾಳಿಕಾಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ 100% ಪರಿಹಾರ ಶತಸಿದ್ಧ. ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ. ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಭಾವಚಿತ್ರ, ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಇವರು ಚಿಂತಾಮಣಿಯಲ್ಲಿ ಇವರು ರಾಜಕೀಯ, ಸಿನಿಮಾ, ವ್ಯಾಪಾರ, ಮಾನಸಿಕ ತೊಂದರೆ, ಕುಟುಂಬ ಸಮಸ್ಯೆ, ಸಂತಾನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಪ್ರೀತಿ ಪ್ರೇಮದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ವಿಚ್ಛೇದನ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಕುಜದೋಷ, ಕಾಲಸರ್ಪದೋಷ, ವಾಸ್ತುದೋಷ, ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ. ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ. ವ್ಯಾಪಾರಕ್ಕೆ ಕುಬೇರ ಚಕ್ರಂ, ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ, ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ, ರಾಹು ಕೇತುಗೆ ಶಿವನ ಮೂಲಮಂತ್ರ, ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ, ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ. ಕಾಳಿಕಾಂಬ ಜ್ಯೋತಿಷ್ಯಾಲಯ, ಪಂಡಿತ್ ಯಶವಂತ್, ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದ ಹತ್ತಿರ, ಕೆಇಬಿ ರಸ್ತೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 9989595005. ಬಿಹಾರದಲ್ಲಿ ಎನ್ಡಿಎಗೆ ಬಹುಮತ, ಚಿಂತಾಮಣಿಯಲ್ಲಿ ಬಿಜೆಪಿಯಿಂದ ಸಂಭ್ರಮಾಚರಣೆ. ಬಿಹಾರ ಚುನಾವಣೆ ಫಲಿತಾಂಶ ಇಡೀ ದೇಶಕ್ಕೆ ಸ್ಪಷ್ಟ ಸಂದೇಶವಾಗಿದೆ. ಬಿಹಾರ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಒಕ್ಕೂಟದ ಭರ್ಜರಿ ಬಹುಮತದ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಮುಖಂಡ ವೇಣುಗೋಪಾಲ್ ನೇತೃತ್ವದಲ್ಲಿ ನಗರದ ಜೋಡಿ ರಸ್ತೆಯಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು. ಪಟಾಕಿ ಸಿಡಿದು ಸಿಹಿ ಹಂಚಿ ಸಂಭ್ರಮಿಸಿದ ಮುಖಂಡರು ಹಾಗೂ ಕಾರ್ಯಕರ್ತರು. ಬಳಿಕ ಮಾತನಾಡಿದ ವೇಣುಗೋಪಾಲ್, ಬಿಹಾರ ಚುನಾವಣೆಯ ಗೆಲುವು ಪ್ರಜಾಪ್ರಭುತ್ವ ಗೆಲುವಿನ ಸಂಕೇತವಾಗಿದೆ. ಕಾಂಗ್ರೆಸ್ ಮತಗಳ್ಳತನ ಆರೋಪ ಹಾಗೂ ಸಂವಿಧಾನ ವಿರೋಧಿ ಯಾರೆಂಬುದನ್ನು ಬಿಹಾರ ಜನತೆ ಈ ಚುನಾವಣೆಯಲ್ಲಿ ತೋರಿಸಿದ್ದಾರೆ. ಅಲ್ಲಿ ದುಡಿದ ಕಾರ್ಯಕರ್ತರಿಗೆ ಅಭಿನಂದನೆಗಳು. ಬಿಹಾರ ಚುನಾವಣೆ ಫಲಿತಾಂಶ ಇಡೀ ದೇಶಕ್ಕೆ ಸ್ಪಷ್ಟ ಸಂದೇಶವಾಗಿದೆ. ಇನ್ನು ಮುಂದೆ ರಾಹುಲ್ ಗಾಂಧಿಯ ಸುಳ್ಳು ಪ್ರಚಾರ, ನಡಿಗೆಗಳು ನಡೆಯಲ್ಲ. ಅದು ಇಂದಿಗೆ ಅಂತ್ಯವಾಗಿದೆ ಎಂದು ಟೀಕಿಸಿದರು. ಈ ಸಂದರ್ಭದಲ್ಲಿ ಅರುಣ್ ಬಾಬು, ಆಂಜನೇಯ ರೆಡ್ಡಿ, ಗಾಜಲು ಶಿವ, ದೇವರಾಜ್, ಸುನಿಲ್, ವೆಂಕಟೇಶ್, ಸದಾ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಮಕ್ಕಳು ವಿಧಿವಶರಾಗಿರ್ತಾರೆ. ಅವರಿಗೆ 1 ನಿಮಿಷ ಮೌನಾಚರಣೆ ಮಾಡೋಣ. ಪ್ರಪಂಚದಲ್ಲೇ ಅತಿ ದೊಡ್ಡ ಪಕ್ಷವಾಗಿ ನಮ್ಮ ಭಾರತ ದೇಶದಲ್ಲಿ ಅತಿ ನೋಂದಾಯಿತ ಸದಸ್ಯರ ಪಕ್ಷ ಬಿಜೆಪಿ ಪಕ್ಷ. ಎಲ್ಲ ವರ್ಗದವರು ಸೇರಿರುವಂಥ ಪಕ್ಷ ಅಂದರೆ ಬಿಜೆಪಿ ಪಕ್ಷ. ಹಿಂದೂಗಳು ಕೆಳಗಿನಿಂದ ಮೇಲೆ ತನಕ ಸರಿ ಸಮಾನವಾಗಿ ಇವತ್ತು ನೋಡ್ಕೊಳ್ತಾ ಇರೋ ಪಕ್ಷ ಅಂದರೆ ಬಿಜೆಪಿ ಪಕ್ಷ. ಇವತ್ತು ಬಿಹಾರ ರಿಸಲ್ಟು ಇಡೀ ನಮ್ಮ ದೇಶದಲ್ಲೇ ಒಳ್ಳೆ ಉತ್ತಮವಾದ ರಿಸಲ್ಟು ಇವತ್ತು ಕೊಟ್ಟಿದ್ದಾರೆ. ಅಲ್ಲಿನ ಜನತೆ, ಬಿಹಾರ ಜನತೆಯವರಿಗೆ ಕೃತಜ್ಞತೆ ಸಲ್ಲಿಸ್ತಾ, ನಮ್ಮ ನರೇಂದ್ರ ಮೋದಿಯವರು, ಅಮಿತ್ ಶಾ ಆಗ್ಬೋದು, ರಾಜನಾಥ್ ಸಿಂಗ್ ಆಗ್ಬೋದು, ಇವರ ತಂಡ ಎಲ್ಲಿ ಹೋಗಿದೆ ಎಲ್ಲ ಕಡೆನೂ ಬಿಜೆಪಿ ಗೆದ್ದಿದೆ. ಅದೇ ರಾಹುಲ್ ಗಾಂಧಿ ಎಲ್ಲಿ ಕಾಲಿಕ್ಕಿದ್ದಾನೆ ಅಲ್ಲಿ 1 ಸೀಟ್ ಕೂಡ ಬಂದಿಲ್ಲ. ಬಿಜೆಪಿ ಸಮೀಕ್ಷೆಗಳಲ್ಲಿ ಹೇಳ್ತಾ ಇದ್ದಾರೆ 1 ಸೀಟ್ ಕೂಡ ಬಂದಿಲ್ಲ. ಇವತ್ತು ಇಂಥ ಪಕ್ಷದಲ್ಲಿ ಇಂಥ ರಿಸಲ್ಟ್ ಬಂದರೆ ಇವತ್ತು ನಾಳೆ ಕರ್ನಾಟಕದಲ್ಲೂ ಸೇಮ್ ರಿಸಲ್ಟ್. ಕರ್ನಾಟಕದಲ್ಲೂ ಎನ್ಡಿಎ ನಮ್ಮ ಏನು ಪಕ್ಷವಿದೆ, ನಮ್ಮ ಅಲಿಯನ್ಸ್ ಪಕ್ಷಗಳು ಎಲ್ಲರೂ ಗೆಲ್ತಾರೆ. ಆದ್ದರಿಂದ ನಾವೆಲ್ಲ ಬಿಜೆಪಿನ ಈ ದೇಶ ಉಳಿಸಬೇಕು, ಈ ದೇಶ ಸುಭದ್ರವಾಗಿರಬೇಕು,
ಈ ದೇಶ ಪ್ರತಿಯೊಬ್ಬರು ನಗ್ತಾ ಇರಬೇಕು, ಪ್ರತಿ ಕುಟುಂಬಕ್ಕೂ ಚೆನ್ನಾಗಿರಬೇಕು ಅಂದರೆ ನಾವು ಬಿಜೆಪಿ ಪಕ್ಷದಲ್ಲಿರಬೇಕು. ಇವತ್ತು ದೇಶಕ್ಕೆ ಮಾದರಿ ಆಗುವಂಥದ್ದು ರಿಸಲ್ಟ್ ಬರ್ತಾ ಇದೆ, ಮಾಡ್ತಾ ಇರೋ ಉನ್ನತ ಕೆಲಸಗಳು. ಒಬ್ಬ ಕಳಂಕ ರಹಿತ, ಕಳಂಕನೇ ಇಲ್ದಿರ, ಭ್ರಷ್ಟಾಚಾರನೇ ಇಲ್ದಿರ ಇವತ್ತು ಕೇಂದ್ರ ಸರ್ಕಾರವನ್ನು ಮುನ್ನುಗ್ಗಿಸ್ತಾ ಇರೋವಂಥ ನರೇಂದ್ರ ಮೋದಿ ತಂಡ ಎಲ್ಲಿದ್ರೂ ನಾವು ಗೆಲ್ತೀರಿ ಅನ್ನೋ ಒಂದು ವಿಶ್ವಾಸ. ನೆಕ್ಸ್ಟ್ ಚಿಂತಾಮಣಿಯಲ್ಲೂ ನಮ್ಮ NDA ತಂಡದ ಅಭ್ಯರ್ಥಿ ಗೆಲ್ತಾರೆ, ಅದಂತೂ ಶತಸಿದ್ಧ. ಆದ್ದರಿಂದ ಅವರು ಯಾವುದೇ ಒಂದು ಕರ್ನಾಟಕದಲ್ಲಿ 136 ಸೀಟ್ ಗೆದ್ದಾಗ ಕರೆಕ್ಟ್ ಆಗಿದೆ ಬೂತ್ಗಳು, ಎಲೆಕ್ಷನ್ ಕಮಿಷನರ್ ಕರೆಕ್ಟ್ ಆಗಿ ಅವರೇ ಅನ್ನೋರು. ಇವತ್ತಲ್ಲಿ ಬಿಹಾರದಲ್ಲಿ ಸೋತೋದ್ರೆ ಇವತ್ತು ಎಲೆಕ್ಷನ್ ವೋಟ್ ಚೋರಿ ಅಂತಾರೆ. ಇವತ್ತು ಪ್ರಪಂಚದಲ್ಲೇ ಇಂಡಿಯಾ ತರ ಎಲೆಕ್ಷನ್ ಮಾಡಬೇಕು, ಇಂಡಿಯಾ ತರ ಎಲೆಕ್ಷನ್ ಕಮಿಟಿ ಇರಬೇಕು ಅನ್ನೋದನ್ನ ಎಲ್ಲರೂ ನೋಡ್ತಾ ಇದ್ದಾರೆ. ಆ ಎಲೆಕ್ಷನ್ ಕಮಿಟಿಯಲ್ಲಿ ಒಂದು ಬೋಗಸ್ ಆಗಿ ನೀವು ತೋರಿಸ್ರಿ ಅಂತೇಳಿ ಅವ್ರಿಗೆ ಎಷ್ಟೋ ಕೊಟ್ಟರು, VVMಗಳು ಕೊಟ್ಟರು. ಆ VVMಗಳು ತಗೊಂಡೋಗಿ ಹೊರದೇಶಗಳಲ್ಲಿ ಅಮೆರಿಕ, ಸ್ವಿಟ್ಜರ್ಲ್ಯಾಂಡು, ಚೈನಾ ಎಲ್ಲ ಕಡೆ ಹೋಗಿ ಚೆಕ್ ಮಾಡಿದ್ರು, ಅದೇನು ಎಫೆಕ್ಟ್ ಇಲ್ಲ. ಎಲ್ಲ ಕಡೆ ಅವ್ರಿಗೆ ಕೊಟ್ಟರು. ಅವರು ಸೋತಾಗ ಚೋರಿ ಅಂತಾರೆ, ಗೆದ್ದಾಗ ಚೋರಿ ಅನ್ನಲ್ಲ. ಅವರಲ್ಲಿರುವಂತ ಈ ಪಾಕಿಸ್ತಾನದಲ್ಲಿ ಪ್ರಧಾನಿಗೆ ಯಾವ ತರ ಇದೆ, ಇಸ್ಲಾಮಾಬಾದ್ನಲ್ಲಿ ಬಾಂಬ್ ಸ್ಫೋಟ ಆಗಿ ಅವ್ರಿಗೆ ಅಫ್ಘಾನಿಸ್ತಾನದವ್ರು ಹೊಡೆದ್ರು, ಇಂಡಿಯಾ ಅವರು ಮಾಡಿಸಿದ್ದು ಅಂತಾರೆ. ಅದೇ ರೀತಿ ಮನೋಭಾವನೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಇರೋದು. ಇದು ದೇಶಕ್ಕೆ ಒಳ್ಳೆಯದಲ್ಲ. ಎಲ್ಲರೂ ದಯವಿಟ್ಟು ಈ ದೇಶ ಕಟ್ಟಬೇಕು ಅಂದ್ರೆ, ಈ ದೇಶ ಸುಭದ್ರವಾಗಿರಬೇಕು, ಈ ದೇಶದಲ್ಲಿ ಎಲ್ರಿಗೂ ಭದ್ರತೆ ಬೇಕು. ಇಂಡಿಯಾ ಅಂದ್ರೆ ಎಲ್ಲಾ ಕಡೆ ಎಲ್ಲಾ ದೇಶಗಳಲ್ಲೂ ಗೌರವ ಕೊಡಬೇಕು ಅಂದ್ರೆ ಬಿಜೆಪಿ ಪಕ್ಷದಲ್ಲಿ ನಾವು ಬಿಜೆಪಿ ಪಕ್ಷ ಅಂತ ಹೇಳ್ಕೊಂಡ್ರೆ ಇವತ್ತಷ್ಟೇ ಗೌರವ ಸಿಕ್ಕುವಂತ ಸಂದರ್ಭ ಆಗಿದೆ. ಆದ್ರಿಂದ ನಾವೆಲ್ಲ ಈ ವಿಜಯೋತ್ಸವನ ಚಿಂತಾಮಣಿಯಲ್ಲಿರುವಂತ ಎಲ್ಲ ಬಿಜೆಪಿ ಕಾರ್ಯಕರ್ತರು, ಎಲ್ಲ ಮುಖಂಡರು ನಾವು ಸೇರಿ ನಾವು ವಿಜಯೋತ್ಸವ ಮಾಡ್ತಾ ಇದ್ದೀರಿ. ಇದು ದೇಶದ ಸುಭದ್ರೆಗೋಸ್ಕರ ಬಂದಿರೋ ರಿಸಲ್ಟು. ಕರ್ನಾಟಕದಲ್ಲೂ ಸೇಮ್ ರಿಸಲ್ಟ್ ಮುಂದಿನ ದಿವಸ ಬರ್ತದೆ. ಅದನ್ನ ಬಂದೇ ಇವತ್ತು ಇವ್ರು ಮಾಡ್ತಾ ಇರೋ ಭ್ರಷ್ಟಾಚಾರ ಸರ್ಕಾರ, ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ. ಯಾವುದೇ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಇಲಾಖೆ ಇಲ್ಲ. ಎಸ್ಸಿಗಳಿಗೆ ಕೊಟ್ಟಂತ ಹಣದಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ಹೊರದೇಶಕ್ಕೆ ದುಡ್ಡುಗಳು ಕಳಿಸ್ತಾ ಇದ್ದಾರೆ, ಹೊರ ರಾಜ್ಯಕ್ಕೆ. ಇವತ್ತು ಬಿಹಾರಕ್ಕೂ ಕಳಿಸಿದ್ರು, ಬಿಹಾರಲ್ಲ ಇವ್ರು 1000 ಕೋಟಿ ಕಳಿಸಿದ್ರು ಅಲ್ಲಿ ವರ್ಕೌಟ್ ಆಗಲ್ಲ. ದುಡ್ಡಲ್ಲಿ ಗೆದ್ದಲ್ಲ, ದುಡ್ಡು ಅವ್ರು ಎಷ್ಟೇ ಖರ್ಚು ಮಾಡಿದ್ರು ಗೆಲ್ಲಕ್ಕಾಗಲ್ಲ. ಇವತ್ತು ಗೆಲ್ತಾ ಇರೋದು ಒಂದು ಕೆಲಸ ಮಾಡ್ತಾ ಇದ್ದೀರಿ. ನಾವು ಪ್ರತಿಯೊಂದು ಬಿಜೆಪಿ ಕಳಂಕರಹಿತವಾಗಿ ಕೆಲಸ ಮಾಡ್ತಾ ಇರೋದ್ರಲ್ಲಿ ಜನ ನಂಬಿಕೆ ಮೇಲೆ ಓಟ್ ಹಾಕ್ತಾ ಇದ್ದಾರೆ. ಎಲ್ಲ ಮಹಿಳೆಯರು ಓಟ್ ಹಾಕಿದ್ದಾರೆ. ಇವತ್ತು ಬಿಜೆಪಿ ಸರ್ಕಾರ ಇವತ್ತು ಬಿಹಾರದಲ್ಲಿ ಬರ್ತಾ ಇರೋದು 20ನೇ ವರ್ಷದಲ್ಲಿ. ಮುಂದೆ ನಿತೀಶ್ ಕುಮಾರ್ ಅವರು, ಮೋದಿ ಅವರು ಕೈಗಿದ್ದಂತ ಯಾವುದೇ ಒಂದು, ಅಮಿತ್ ಶಾ ಅವ್ರು ನೆನ್ನೆನೇ ಹೇಳಿದ್ರು ಎಲೆಕ್ಷನ್ಗೆ 11ನೇ ತಾರೀಕು ಹೇಳಿದ್ರು ಅವರು, ನಿಮಗೆ 9 ಗಂಟೆ 8 ಗಂಟೆನಿಂದ 9 ಗಂಟೆನಿಂದ ರಿಸಲ್ಟ್ ಬರ್ತದೆ, ಯಾರಿಗೆ ಎಷ್ಟು ಸೀಟ್ ಬರ್ತದೆ ನೀವು ಖುಷಿ ಪಡಬೇಕು ಅನ್ನೋ ರಿಸಲ್ಟ್ ಬಗ್ಗೆ ಅವ್ರು ಆವತ್ತೇ ಹೇಳಿದ್ರು. ಯಾಕೆಂದ್ರೆ ಅಲ್ಲಿನ ಜನ ಎಲ್ಲ ಬಿಜೆಪಿ ಓಟ್ ಹಾಕ್ತಾ ಇದ್ದಾರೆ. ನಾಳೆ ಕರ್ನಾಟಕದ ಜನನು ಬಿಜೆಪಿ ಓಟ್ ಹಾಕಿ ಇವತ್ತು ಬಿಜೆಪಿ ಪಕ್ಷ ತಂದು ಪ್ರತಿಯೊಬ್ಬರಿಗೂ ಉದ್ಯೋಗಾವಕಾಶಗಳಿಂದ, ಆರೋಗ್ಯ ಭಾಗದಿಂದ ಪ್ರತಿ 70 ವರ್ಷ 80 ವರ್ಷದವರೆಗೂ ಅವರ ಹುಟ್ಟೋ ಮಗುವಿನಿಂದ ಹಿಡಿದು ಬೆಳೆಯೋ ವಯಸ್ಸಾದ್ಮೇಲೆ 80 ವರ್ಷ ತನಕ ಬಿಜೆಪಿ ಪ್ರತಿಯೊಂದು ಪದಕನೂ ಜನಗಳಿಗೋಸ್ಕರ ಕೊಡ್ತಾ ಇರುವಂಥದ್ದು. ಈ ಬಿಜೆಪಿ ಪಕ್ಷನ ಎಲ್ಲರೂ ಸೇರಿ ಎಲ್ಲ ಕಟ್ಟಿ ಮುಂದುವರ್ಸೋಣ. ಇವತ್ತು ಬಿಹಾರ ಜನತೆಗೆ ಧನ್ಯವಾದಗಳು ಅರ್ಪಿಸೋಣ. ಈ ದೇಶ ಕಾಯ್ತಾ ಇತ್ತು ಬಿಹಾರ ಎಲೆಕ್ಷನ್ ಯಾವ ಥರ ಆಗ್ತಾ ಇದೆ. ಇವತ್ತಿನ ಬಿಹಾರಿನ ಜನತೆಗೆ ಮಸ್ತು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಇದೇ ಕಾಂಗ್ರೆಸ್ಸಿನ ಪರಿಸ್ಥಿತಿ ಯಾವ ಮಟ್ಟಿಗೆ ಬಂದಿದೆ ಅಂತಂದ್ರೆ, ಆ ರಾಹುಲ್ ಗಾಂಧಿಗೆ ಇನ್ನೂ ಬುದ್ಧಿ ಬರ್ತಾ ಇದೆ. ಆ ಬುದ್ಧಿ ಬಂದಿದ್ರೆ ಈ ಬಿಹಾರ ಎಲೆಕ್ಷನ್ನ ಹಾಳು ಮಾಡ್ತಾರೆ. ಅದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಕರ್ನಾಟಕದಲ್ಲೇನ ಈ ದೇಶದ ಹಿತಾಸಕ್ತಿಯನ್ನು ಕಾಪಾಡಲು ಕರ್ನಾಟಕದ ಜನರಿಗೆ ಮೋಸ ಮಾಡಿ ನೀವು ಗೆದ್ದಿದ್ದೀರಿ. ಆ ಗ್ಯಾರಂಟಿಗಳನ್ನ ಬಿಟ್ಟು ಇವಾಗನ್ನ ಒಳ್ಳೆಯ ಕೆಲಸಗಳನ್ನು ಮಾಡಿ ಅಂತ ಹೇಳ್ಬಿಟ್ಟು ಬಿಹಾರ ಜನತೆ ನಮ್ಮ ಕರ್ನಾಟಕ ಜನತೆಗೆ ಬುದ್ಧಿ ಕೊಟ್ಟಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯವ್ರಿಗೂ ಒಂದು ಬುದ್ಧಿ ಕೊಟ್ಟಿದ್ದಾರೆ. ಅದೇ ಥರ ಯಾವುದು ಗ್ಯಾರಂಟಿಗಳು ವರ್ಕ್ ಆಗಲ್ಲ, ಯಾವುದು ಇದಾಗಲ್ಲ. ಜನರಿಗೆ ಬುದ್ಧಿ ಇದೆ, ಬುದ್ಧಿ ತಕ್ಕಂತೆ BJPಗೆ ಓಟ್ ಹಾಕಿದ್ದಾರೆ. ಅದಕ್ಕೆ BJPಯ ಯಾವ ಥರ
ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಓಟ್ ಹಾಕಿದ್ದಾರೆ. ಎಲ್ಲ ಮತದಾನದವರು SC ST ಎಲ್ಲ ಮತದಾನದವರು ಓಟ್ ಹಾಕಿದ್ದಾರೆ. ಯಾಕಂದ್ರೆ ಅಖಿಲೇಶ್ ಯಾದವ್ ಅವರು ಹೋಗ್ಬಿಟ್ಟು ಕ್ಲೀನ್ ಆಗಿ ಯಾದವ್ ಅವ್ರದೇ ಓಟು ಅಂತ ಹೇಳ್ಬಿಟ್ಟು ಹೋದ್ರು. ಅದರಿಂದ ಯಾದವ್ ಅವ್ರದ್ದು ಏನು ನಡೀಲಿಲ್ಲ. ಇಡೀ ಹಾಲ್ ಕುಟುಂಬದವರು SC ಆಗ್ಬೋದು SC ಆಗ್ಬೋದು ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಮಹಿಳೆಯರು ಓಟ್ ಹಾಕಿ ಇಡೀ ನಮ್ಮ ಭಾರತ ದೇಶದ ದಿಕ್ಕತ್ತನ್ನ ಬದಲಾಯಿಸಿ ಇವತ್ತು ನಮ್ಮ BJP ಪಕ್ಷ ನರೇಂದ್ರ ಮೋದಿ ಅವರ ಯಾವ ತರ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ತರ ಕರ್ನಾಟಕದ ಜನತೆಗೂ ಕೂಡ ನಾನು ಬಿಹಾರದ ಜನತೆ ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ.